ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಫೈನಲ್ಗೆ ಬಂದಿದೆ. ಬಿಗ್ ಬಾಸ್ ಸೀಸನ್ 12 ನಾಳೆ ಬೆಳಿಗ್ಗೆ ಆದರೆ ಒಂದು ಇತಿಹಾಸ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು, ರನ್ನರ್ ಅಪ್ ಯಾರು, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ, 6ನೇ ಸ್ಥಾನ, ಹೀಗೆ 6 ಸ್ಥಾನಗಳನ್ನು ಅಲಂಕರಿಸುವಂತಹ ಆ 6 ಜನ ಸ್ಪರ್ಧಿಗಳು ಯಾರು ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಈಗಾಗಲೇ ಬಿಗ್ ಬಾಸ್ನಲ್ಲಿ 6 ಜನ ಫೈನಲಿಸ್ಟ್ಗಳು ಇದ್ದಾರೆ. ಇದರಲ್ಲಿ ಯಾರಿಗೆ ಅತಿ ಹೆಚ್ಚು ಮತಗಳು ಬರ್ತದೋ ಅವರು ಬಿಗ್ ಬಾಸ್ನ ವಿನ್ನರ್ ಆಗ್ತಾರೆ. ಕಡಿಮೆ ಮತವನ್ನು ಪಡೆದವರು ರನ್ನರ್ ಅಪ್ ಆಗ್ತಾರೆ. ಇದೇ ರೀತಿ ಕಡಿಮೆ 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 ಒಟ್ಟು 6 ಸ್ಥಾನಕ್ಕೆ 6 ಸ್ಥಾನವೂ ಕೂಡ ಇವತ್ತೇ ಡಿಸೈಡ್ ಆಗುತ್ತೆ. ಇಷ್ಟು ಸೀಸನ್ಗಳಲ್ಲಿ ನಡೀತಿದ್ದಂಥಕ್ಕೂ ಈ ಬಾರಿ ನಡೀತಾ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ವಿಭಿನ್ನವಾದಂತಹ ಪ್ರಯತ್ನಗಳನ್ನು ಬಿಗ್ ಬಾಸ್ ಟೀಮ್ ಮಾಡಿದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇವತ್ತು ಈ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಯಲ್ಲಿ ಈ ಗೆಲ್ಲುವಂಥ ಅಭ್ಯರ್ಥಿಯನ್ನು ಪರಿಚಯ ಮಾಡಿಸುವಂಥದ್ದು ಮತ್ತು ಯಾರ ಕೈಯನ್ನು ಮೇಲೆತ್ತುತ್ತಾರೆ ಅನ್ನುವಂಥ ಕುತೂಹಲ ಇರುವಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಹಾಗೆಯೇ ಈ ಸೀಸನ್ನ ವಿನ್ನರ್ ಯಾರು ಅಂತೇಳಿ ಘೋಷಣೆ ಆದ ಬಳಿಕ ಭಾರಿ ದೊಡ್ಡ ಸಂಚಲನಗಳು ಕೂಡ ನಡೆಯೋದ್ರಲ್ಲಿ ಡೌಟ್ ಇಲ್ಲ. ಈಗ ಪ್ರಮುಖವಾಗಿ ಬಿಗ್ ಬಾಸ್ ಸೀಸನ್ 12ರ 6ನೇ ಸ್ಪರ್ಧಿ ಯಾರು, 6ನೇ ಸ್ಥಾನವನ್ನು ಅಲಂಕರಿಸಿದಂಥ ಸ್ಪರ್ಧಿ ಯಾರು, ಇಷ್ಟು ಕೆಳಮಟ್ಟಕ್ಕೆ ಈ ಸ್ಪರ್ಧಿ ಹೋಗಿದ್ದು ಯಾಕೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನಾನು 1 by 1 ಅಂದರೆ ಈಗ 6, 5, 4, 3, 2, 1 ಹೀಗೆ ಈ ರೀತಿ ಬಂದಂಥ ಸ್ಪರ್ಧಿಗಳ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಹೋಗ್ತೀನಿ. ಅದಕ್ಕಾಗಿ 6ನೇ ಸ್ಥಾನವನ್ನು ಅಲಂಕರಿಸಿದಂಥ ಸ್ಪರ್ಧಿ ಯಾರು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಈಗ ಇರುವಂತಹ 6ಕ್ಕೆ 6 ಜನರು ಕೂಡ ಘಟಾನುಘಟಿ ಸ್ಪರ್ಧಿಗಳೇ, ಒಬ್ರಿಗಿಂತ ಒಬ್ಬರು ಘಟಾನುಘಟಿಗಳೇ. ಯಾರೇ ಆದರೂ ಕೂಡ ಬಿಗ್ ಬಾಸ್ನಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳ ಪೈಕಿ ಯಾರೇ ಆದರೂ ಕೂಡ ಗೆಲ್ಲುವಂಥ ಸಾಮರ್ಥ್ಯವನ್ನು ಇರೋರು. ಈಗ ಫಾರ್ ಎಕ್ಸಾಂಪಲ್ ಕಾವ್ಯಳನ್ನು ತೆಗೆದುಕೊಳ್ಳಿ, ಧನುಷನ್ನು ತೆಗೆದುಕೊಳ್ಳಿ, ರಕ್ಷಿತನನ್ನು ತೆಗೆದುಕೊಳ್ಳಿ, ಅಶ್ವಿನಿಯನ್ನು ತೆಗೆದುಕೊಳ್ಳಿ, ಅಥವಾ ರಘು, ಗಿಲ್ಲಿ, ಹೀಗೆ ಯಾವುದೇ ಸ್ಪರ್ಧೆಯನ್ನು ತೆಗೆದುಕೊಂಡ್ರೂ ಕೂಡ ಅವರು ಗೆಲ್ಲುವಂಥ ಸಾಮರ್ಥ್ಯವನ್ನು ಹೊಂದಿರುವಂತಹ ಸ್ಪರ್ಧಿಗಳೇ. ಅವರು ಗೆಲ್ತಾರೋ ಗೆಲ್ಲಲ್ವೋ ಅದು ಸೆಕೆಂಡ್ರಿ, ಬಟ್ ಸಾಮರ್ಥ್ಯ ಅಂತೂ ಇದೆ, ಗೆಲ್ಲುವಂತಹ ಶಕ್ತಿ ಅಂತೂ ಇದೆ. ಹೀಗಾಗಿ ಈ ರೀತಿ ಬಂದಂತಹ ಸ್ಪರ್ಧಿಗಳಿಗೆ ಅತಿ ಹೆಚ್ಚು ಗೌರವ ಸಹಜವಾಗಿ ಇದ್ದೇ ಇರುತ್ತದೆ. ಈಗ ಈ ಸ್ಪರ್ಧಿಗಳು, ಈಗ ಎಲಿಮಿನೇಟ್ ಆಗುವಂಥ ಸ್ಪರ್ಧಿಗಳು ಯಾರು ಏನು ಅನ್ನೋದು ಒಂದು ಭಾಗವಾದರೆ, ಈ ಎಲಿಮಿನೇಷನ್ ಆದ ಬಳಿಕ ಮುಂದೇನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ಹಾಗೆ ನೋಡಿದ್ರೆ ಬಿಗ್ ಬಾಸ್ನ ಈ ಫಿನಾಲೆಯಲ್ಲಿ ಇವತ್ತು ಕಪ್ಪು ಹಿಡಿಯಬೇಕಾದಂತಹ ಕೈಗಳು ಒಂದು ರೀತಿಯಲ್ಲಿ ಚಿಪ್ಪನ್ನು ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಿದ್ರೆ ಅದಕ್ಕೆ ಕಾರಣ ಇಲ್ಲಿನ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗೆಯೇ ಇಲ್ಲಿ ಒಳಗಡೆ ತೆಗೆದುಕೊಳ್ಳುವಂತಹ ಕೆಲವೊಂದಷ್ಟು ನಿರ್ಧಾರಗಳು ಪಾರ್ಶಿಯಾಲಿಟಿಯಿಂದನೂ ಕೂಡ ಕೂಡಿರ್ತವೆ ಅನ್ನೋದನ್ನು ಗುಟ್ಟಾಗಿ ಹೇಳಬೇಕಾಗಿಲ್ಲ. ಹೀಗೆ ಗುಟ್ಟಾಗಿದ್ದಂಥ ಒಂದಷ್ಟು ವಿಚಾರಗಳನ್ನು ರಟ್ಟು ಮಾಡಿದಂಥ ಕಾರಣಕ್ಕೆ ಬಿಗ್ ಬಾಸು ಒಂದಷ್ಟು ಆ್ಯಕ್ಷನ್ಗಳನ್ನು ಕೂಡ ತೆಗೆದುಕೊಂಡಿದೆ ಅನ್ನೋದನ್ನು ಕೂಡ ಮರಿಬಾರ್ದು. ಈಗ ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ 6 ಜನಗಳ ಪೈಕಿ ಒಬ್ಬರು ಇವತ್ತು ಮೊದಲಿಗೆ ಔಟ್ ಆದರು. ಆ ಸ್ಪರ್ಧಿ ಔಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ನಂಬಿರಲಿಲ್ಲ. ಔಟ್ ಆದರು ಅಂತ ಹೇಳಿ ಘೋಷಣೆ ಆದ ಬಳಿಕನೂ ಕೂಡ ಯಾರೂ ಕೂಡ ನಂಬಿರಲಿಲ್ಲ. ಆಮೇಲೆ ಔಟ್ ಆಗುವಂಥ ಸ್ಪರ್ಧಿಯೂ ಕೂಡ ಅಲ್ಲ. ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಜಾಣ್ಮೆ ಇತ್ತು, ಎಲ್ಲದೂ ಕೂಡ ಇತ್ತು. ಇಲ್ಲಿ ಒಂದಂತೂ ಸತ್ಯ ಸ್ನೇಹಿತರೆ, ಏನು ಈ ಬಿಗ್ ಬಾಸ್ ಮನೆಯ ಅಂತಿಮವಾದಂಥ ಆಟ ತುಂಬ ರೋಚಕತೆಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಯಾರ ಕೈ ಸೇರುತ್ತೆ ಟ್ರೋಫಿ ಅನ್ನೋದು ಕೂಡ ಈಗ ಸದ್ಯಕ್ಕೆ ಇವತ್ತು ಕುತೂಹಲ. ಮಾಹಿತಿಯ ಪ್ರಕಾರ 6ನೇ ಸ್ಥಾನವನ್ನು ನಮ್ಮ ಈ 6ನೇ ಸ್ಥಾನವನ್ನು ಪಡೆದಿರುವಂಥದ್ದು ಒಂದು ರೀತಿಯಲ್ಲಿ ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ನಿಭಾಯಿಸಿ ಬಿಗ್ ಬಾಸ್ನಲ್ಲಿ ಒಂದು ಡಿಸಿಪ್ಲಿನೇಡ್ ಆದಂತಹ ಪ್ಲೇಯರ್ ಅಂತೇಳಿ ಕರೆಸಿಕೊಂಡು ಯಾವುದೇ ವಿವಾದಗಳಿಲ್ಲದೆ, ಯಾವುದೇ ರೀತಿಯಾದಂತಹ ತಂಟೆ ತಕರಾರುಗಳಿಲ್ಲದೆ, ಗಲಾಟೆಗಳಲ್ಲಿ ಎಲ್ಲೂ ಕೂಡ ಹೆಸರುಗಳು ಕೇಳಿ ಬರದೆ ಮತ್ತು ಯಾವತ್ತೂ ಕೂಡ ಬೆಟ್ಟನ್ನು ತೋರಿಸಿ ಧನುಷ್ ಹಾಗೆ, ಧನುಷ್ ಹೀಗೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಬೆಟ್ಟನ್ನು ತೋರಿಸದೆ ಇಲ್ಲಿವರೆಗೂ ಆಟವಾಡಿದಂಥ ಧನುಷು ಈ ವಾರ ಅದರಲ್ಲೂ ಕೂಡ ಈ ಫಿನಾಲೆವರೆಗೆ ಬಂದು ಫಿನಾಲೆಯಲ್ಲಿ 6ನೇ ಸ್ಥಾನವನ್ನು ಪಡಿತಾನೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನೋಡಿದ್ರೆ ಧನುಷು ಇವತ್ತು 6ನೇ ಸ್ಥಾನವನ್ನು ಅಲಂಕರಿಸಿರುವಂಥದ್ದು ವೆರಿ ಶಾಕಿಂಗ್ ವಿತ್ ವೆರಿ ಸರ್ಪ್ರೈಸಿಂಗ್. ಧನುಷಿಗೆ ಈ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನು ಪಡೆಯುವಂಥ ಅರ್ಹತೆ ಇತ್ತು, ಆದರೆ ಜನಪ್ರಿಯತೆ ಇರಲಿಲ್ಲ. ಕೆಲವೊಂದು ಕಡೆ ಆತ ಮಾಡಿದಂಥ ತಪ್ಪುಗಳೇ ಆತನಿಗೆ ಮುಳುವಾಯಿತು ಅಂತಲೂ ಕೂಡ ಹೇಳ್ಬೋದು. ಎಲ್ಲೋ ಒಂದು ಕಡೆ 2 ತಲೆಯ ಹಾವಿನ ರೀತಿ ಧನುಷು ಕೆಲವೊಂದು ವಿಚಾರದಲ್ಲಿ ಆಟವಾಡಿದ್ದು ಕೂಡ ಸತ್ಯ. ಕಾವ್ಯನನ್ನು ಗಿಲ್ಲಿಯಿಂದ ದೂರ ಮಾಡಬೇಕು ಅನ್ನುವಂಥದ್ದು
ಗಿಲ್ಲಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದಂಥದ್ದು ಮತ್ತು ಎಲ್ಲರೂ ಕೂಡ ಗಿಲ್ಲಿಯನ್ನು ಪ್ರೀತಿಸುವಂಥ ಸಂದರ್ಭದಲ್ಲಿ ಗಿಲ್ಲಿಯ ಬಗ್ಗೆ ನೆಗೆಟಿವ್ ತುಂಬುವಂಥ ಕೆಲಸವನ್ನು ಮಾಡಿದ್ದು ಕೂಡ ಇದೇ ಧನುಷ್. ವೈಯಕ್ತಿಕವಾಗಿ ನನ್ನನ್ನು ಕೇಳಿದರೆ ಧನುಷ್ಗೆ ದೊಡ್ಡ ನೆಗೆಟಿವ್ ಆಗಿದೆ ಇದು ಅಂತೇಳಿ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಈಗ ನಾವು ಇರೋದನ್ನು ಹೇಳಬೇಕು, ಇಲ್ಲದೆ ಇರೋದನ್ನು ಹೇಳ್ತಾ ಹೋದರೆ ಈ ರೀತಿಯೇ ಆಗೋದು. ಧನುಷ್ ವಿಚಾರದಲ್ಲೂ ಕೂಡ ಆಗಿದ್ದು ಇದೆ. ಇನ್ನು ಟಾಸ್ಕ್ಗಳಲ್ಲೂ ಕೂಡ ಉತ್ತಮವಾಗಿ ಆಟ ಆಡೋದು, ಮೊದಲೇ ಈ ಟಾಪ್ 6 ಸ್ಥಾನವನ್ನು ಅಲಂಕರಿಸಿದಂಥ ಸ್ಪರ್ಧಿಯು ಕೂಡ ಧನುಷ್. ಅಷ್ಟೆಲ್ಲ ಇದ್ರೂ ಕೂಡ ಧನುಷ್ ಬಗ್ಗೆ ಎಲ್ಲೂ ಕೂಡ ಒಂದು ಹಂತದ ಪ್ರೀತಿ ಹುಟ್ಟದೇ ಇರೋದಕ್ಕೆ ಕಾರಣ ಆತನೇ ಮಾಡಿದಂಥ ಕೆಲವೊಂದು ಎಡವಟ್ಟುಗಳು, ಆತ ತೆಗೆದುಕೊಂಡಂಥ ಕೆಲವೊಂದಷ್ಟು ನಿಲುವುಗಳು, ಆತ ಮಾಡಿದಂಥ ಕೆಲವೊಂದಷ್ಟು ತಪ್ಪುಗಳು. ಹೀಗಾಗಿ ಧನುಷ್ಗೆ ಈಗ ಈ ಸ್ಥಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಧನುಷ್ ಈಗ ಬಿಗ್ ಬಾಸ್ ಮನೆಯಿಂದ 6ನೇ ಸ್ಥಾನವನ್ನು ಪಡೆದು ಫಿನಾಲೆಯಿಂದ ಹೊರಗಡೆ ಬರುವಂಥ ಸಂದರ್ಭ ಬಂದಿರೋದಂತೂ ಘೋರದುರಂತ. ಬಟ್ ಧನುಷ್ 6ನೇ ಸ್ಥಾನ ಪಡೆದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆಯೇ 5ನೇ ಸ್ಥಾನವನ್ನು ಪಡೆದಿರುವಂಥ ಸ್ಪರ್ಧಿ ಯಾರಿಗಿರ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ? ಅದರ ಬಗ್ಗೆಯೂ ಕೂಡ ಮುಂದಿನ ಸ್ಟೋರಿಯಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ದಟ್ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಈ ಸ್ಟೋರಿಗಳ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚು ಜನರಿಗೆ ಸ್ಟೋರಿಯನ್ನು ಶೇರ್ ಮಾಡಿ. ಧನ್ಯವಾದ.